ಕ್ಯಾಂಡಿಡೇಟ್ಸ್ ಅವರ ನಾವು ರೈತರ ಏಳಿಗೆಗಾಗಿ ಅಂತೇಳಿ ನಮ್ದು ಟೀಮ್ ಅಷ್ಟೇ, ನಾವು ಯಾವುದೇ ಪಾರ್ಟಿ ಇಲ್ಲ. ಆ ಟೀಮ್ ಕಟ್ಕೊಂಡು ನಾವು ಎಲೆಕ್ಷನ್ ಮಾಡ್ತಾ ಇದ್ರೆ ಇವರು KHP ಈಗಿನ ಶಾಸಕರು ಬೆಂಬಲಿಗರೆಲ್ಲ ಬಂದು ಅವ್ರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು ನಮ್ಮ ಸಬ್ ಇನ್ಸ್ಪೆಕ್ಟರ್ ಎಲ್ಲ ನೋಡಿ ನಮ್ಗೆ ಈ ತರ ಮಾಡಿ. ಆದ್ರೆ ಮಧ್ಯಾಹ್ನದಿಂದ 70 ಓಟ್ ಆದ್ಮೇಲೆ ಇನ್ನು 35 ಓಟ್ ಇದ್ದಂಗೆ ಚೆನ್ನಾಗಿರೋ ಕಣ್ಣು ಕಾಣಿಸೋದಕ್ಕೂ ಜೊತೆಯಲ್ಲಿ ಒಬ್ಬ ಕಳಿಸಿ ಅವ್ರು RO ಅವರು ಓಟ್ ಹಾಕ್ಸ್ತಾ ಇದ್ರು ಒಳಗಡೆ. ನಾವು ಕ್ವಶನ್ ಮಾಡಿದ್ದಕ್ಕೆ ಕ್ವಶನ್ ಮಾಡ್ತಾ ಇದ್ರೆ ನಮ್ಮ ಮಂಚನಹಳ್ಳಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವ್ರು ನಮ್ಮ ಏಜೆಂಟ್ ಕಳಿಸಿದ್ರು, ಅವ್ರ ಮೇಲೆ ಬೆದರಿಸ್ತಾ ಇದ್ರು. ನಾವು ಸರ್ ಹಂಗೆ ಮಾಡ್ತಾರೆ, ಸಾಮಾಜಿಕ ನ್ಯಾಯ ಮಾಡ್ರಿ, ಎಲ್ಲರಿಗೂ ಒಂದೇ ಮಾಡ್ರಿ ಅಂತ ಹೇಳಿದಕ್ಕೆ ನನ್ನ ಎಳ್ಕೊಬಂದು ಜೀಪಲ್ಲಿ ಕುಲ್ಸಕ್ಕೆ ಹೋಗಿ ತಳ್ಳಾಡಿ ನನಗೆ ಹಂಗೆ ಎಲ್ಲ ಅರ್ಧಾಕ್ಬಿಟ್ಟು ನಾನು SC ಮೆಂಬರ್ 10 ವರ್ಷದಿಂದ ಗ್ರಾಮ ಪಂಚಾಯತಿ ಮೆಂಬರ್ ನಾನು. ಅಲ್ಲಿಗೂ ನನಗೆ ಅನ್ಯಾಯ ಮಾಡಿದ್ದಾರೆ, ನನಗೆ ಮರ್ಯಾದೆ ಹೋಗಿದ್ದೆ. ಗೌರಿಬಿದನೂರು ತಾಲೂಕಿನ ರಾಯರೇಖಲಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ 13 ನಿರ್ದೇಶಕ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ KHP ಬಣದವರು ಕಣ್ಣು ಕಾಣದ ವ್ಯಕ್ತಿಯ ಮತಗಳನ್ನು ಬಲವಂತವಾಗಿ ಚಲಾಯಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇದರಿಂದ ರೈತ ಪಕ್ಷ ಕಾರ್ಯಕರ್ತರೊಂದಿಗೆ ಗಲಾಟೆ ಸಂಭವಿಸಿ ಪೊಲೀಸ್ ಹಸ್ತಕ್ಷೇಪದೊಂದಿಗೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿತ್ತು. ಈ ಚುನಾವಣೆಯಲ್ಲಿ 26 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು 95 ಮತದಾರರ ಪೈಕಿ KHP ಬಣದ 11 ಮಂದಿ ಗೆಲುವು ಸಾಧಿಸಿದ್ದಾರೆ. ರೈತ ಪಕ್ಷದ 2 ಅಭ್ಯರ್ಥಿಗಳು ಮಾತ್ರ ವಿಜಯ ಸಾಧಿಸಿದ್ದಾರೆ. ಚುನಾವಣಾಧಿಕಾರಿ ಶಿವಲಿಂಗಪ್ಪ ಅವರು KHP ಪರ ಅಭ್ಯರ್ಥಿಗಳಿಗೆ ಸಹಕಾರ ನೀಡಿದ್ದಾರೆ ಎಂದು ರೈತಪರ ಪಕ್ಷದ ಅಭ್ಯರ್ಥಿಗಳು ಆರೋಪಿಸಿದರು. ಮತದಾನದ ಸಂದರ್ಭದಲ್ಲಿ KHP ಬಣದವರು 35 ವರ್ಷದ ಕಣ್ಣು ಕಾಣದ ವ್ಯಕ್ತಿಯನ್ನ ಕರೆತಂದು ಮತ ಚಲಾಯಿಸಿದ್ದಾರೆ ಎಂದು ಆರೋಪ ಮಾಡಿದರು. ಪಂಚಾಯಿತಿ ಸದಸ್ಯ ಗಂಗಪ್ಪ ಅವರು ಇದನ್ನ ಪ್ರಶ್ನಿಸಿದ್ದಕ್ಕೆ ಮಂಚೇನಹಳ್ಳಿ PSI ಅವರು ಬೆದರಿಸಿ ಅವರು ಧರಿಸಿದ್ದ ಅಂಗಿಯನ್ನ ಹರಿದು ಜೀಪ್ ಒಳಗೆ ಹಾಕಲು ಮುಂದಾಗಿದ್ದರು ಎಂದು ಗಂಗಪ್ಪ ಆರೋಪಿಸಿದ್ದಾರೆ. ಸಾಮಾಜಿಕ ನ್ಯಾಯ ಮಾಡಿ ಎಂದು ಕೇಳಿದ್ದಕ್ಕೆ ನನಗೆ ಅನ್ಯಾಯವಾಯಿತು, ಮರ್ಯಾದೆ ಹೋಯಿತು ಎಂದು ಅವರು ಹೇಳಿದರು. ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ್ ಗೌಡ ಮಾತನಾಡಿ, ಸಂಘಟಿತ ಹೋರಾಟದಿಂದ ನಮ್ಮೆಲ್ಲ ನಾಯಕರು ಕಾರ್ಯಕರ್ತರು ಒಗ್ಗಟ್ಟಾಗಿ ಚುನಾವಣೆ ಎದುರಿಸಿದ್ರಿಂದ ನಮ್ಮ ಬಣದ 11 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಭವಿಷ್ಯದ ಚುನಾವಣೆಗಳಲ್ಲೂ ತಾಲೂಕಿನಲ್ಲಿ ಇದೇ ರೀತಿ ಗೆಲುವು ಸಾಧಿಸುತ್ತೇವೆ ಎಂದರು. ಸಿಪಿಐ ಅಂಜನ್ ಕುಮಾರ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಶಿವಲಿಂಗಪ್ಪ, ಮಿಲಿಟರಿ ಕಿಟ್ಟಿ, ಗೋಪಾಲಗೌಡ, ವೇಳಪಿ ಆನಂದ್, ಸತೀಶ್ ಕುಮಾರ್ ಹಾಜರಿದ್ದರು. ಯಾವುದೇ ಮೈತ್ರಿ ಇಲ್ಲ, ಓನ್ಲಿ KHP ಬಣ. ಎಲ್ಲರೂ ಸಹ ಪುಟ್ಟಸ್ವಾಮಿಗೌಡರ ಒಂದು ಫೋಟೋ ಒಂದು ಪಾಂಪ್ಲೆಟ್ ಅಲ್ಲಿ ಹಾಕೊಂಡು KHP ಬಣದಿಂದ ಸ್ಪರ್ಧೆ ಮಾಡಿದ್ದೀನಿ ಅಂತಲೇ ನೇರವಾಗಿ ಯಾವುದೇ ಮೈತ್ರಿ ನಾವು ಮಾಡ್ಕೊಳ್ಳೋದು ಇಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಡ್ಡ ಮತದಾನ ಅಲ್ಲ, ನಿಮಗೆ ಗೊತ್ತಿರ್ಬೋದು, ನಮ್ಮ ಹಳ್ಳಿ ಜನಗಳು ಕೆಲವರಿಗೆ ಹಸು ಕಟ್ಟಿ ಹಾಲು ಹಾಕ್ತಾ ಇರ್ತಾರೆ, ಅವರು ಮೆಂಬರ್ಶಿಪ್ ತಗೊಂಡಿರ್ತಾರೆ, ಅವರು ಅದ್ರ ಮುಖಾಂತರ ಒಂದು ವೋಟಿಂಗ್ ಪವರ್ ಬಂದಿರುತ್ತೆ. ಅವ್ರಿಗೆ ಯಾವ ಓಟು ಯಾವ ರೀತಿ ಹಾಕಬೇಕು ಅಂತ ಗೊತ್ತಿರೋದಿಲ್ಲ. ಅದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಗೊಂದಲ ಆಗಿ ಅದು ಇಲ್ಲಿ ಆಪೋಸಿಟ್ ಟೀಮ್ ಒಂದು ಸ್ವಲ್ಪ ಗೊಂದಲ ಸೃಷ್ಟಿ ಮಾಡಿದ್ರಿಂದ ಆ ಒಂದು 2 ಸೀಟು ನಮಗೆ ಗೆಲ್ಲೋಂಥ ಸೀಟು ಅದು ಒಂದೊಂದು ಓಟಲ್ಲಿ ಸೋತಿದ್ದಾರೆ. ಯಾಕೆಂದ್ರೆ 8 ಓಟು ಹಾಕೋದಕ್ಕೆ 9-10 ಓಟ್ ಹಾಕಿ ಅದು ಮಿಸ್ಗೈಡಾಗಿದೆ. ಯಾವುದೇ ಥರದ್ದು ಇದಾಗಿಲ್ಲ. ಅಡ್ಡ ಮತದಾನ ಅಂದ್ರೆ ಅದು ಮಿಸ್ಗೈಡ್, ಗೊತ್ತಿಲ್ಲದೆ ಓಟ್ ಹಾಕಿರೋದು. ಪಾಪ ನಮ್ಮ ಹಳ್ಳಿ ಜನಗಳಿಗೆ ಅವಿದ್ಯಾವಂತರು ಇರ್ತಾರೆ ಒಂದು 10%. ಸೊ ಆ ಮುಖಾಂತರ ಆಗಿದೆ ಹೊರತು ಯಾವುದೇ ಇನ್ನೊಂದು ಮತ್ತೊಂದು ಏನು ಗೊಂದಲ ಆಗಿಲ್ಲ. ಸೊ ಅದರಿಂದ ನಮ್ಮ ಇಬ್ರು ಒಂದೊಂದು ಓಟಲ್ಲಿ ನಮ್ಮಲ್ಲಿ ಸೋತಿದ್ದಾರೆ. ಅವ್ರಿಗೂ ಸಹ ಮುಂದೆ ಬೇರೆ ಬೇರೆ ಇದರಲ್ಲಿ ಅವಕಾಶ ಸಿಗುತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ.